अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। ನಮ್ಮ ಜೀವನದಲ್ಲಿ ಶಾಶ್ವತ ಆನಂದ, ಶಾಶ್ವತ ಸುಖ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮ ಒಂದೇ ದಾರಿ. ಬೇರೆ ಎಷ್ಟೋ ವಿಷಯಗಳಿಂದ, ಬೇರೆ ಎಷ್ಟೋ ಪದ್ಧತಿಗಳಿಂದ ಆನಂದವನ್ನು ಪಡ್ಕೊಳ್ಬಹುದು. ಆದರೆ ಅದು ತಾತ್ಕಾಲಿಕ ಆನಂದ, ಶಾಶ್ವತ ಸುಖ ಅಲ್ಲ. ಒಂದು ಐಸ್ ಕ್ರೀಮ್ ತಿಂದರೆ ಕೂಡ ಒಬ್ಬ ವ್ಯಕ್ತಿಗೆ ಆನಂದ ಸಿಗುತ್ತೆ, ಸಂತೋಷ ಸಿಗುತ್ತೆ. ಆದರೆ ಅದು ತಾತ್ಕಾಲಿಕ. ಎಷ್ಟೊತ್ತುವರೆಗೂ ಅವನ ಕೈನಲ್ಲಿ ಐಸ್ ಕ್ರೀಮ್ ಇರುತ್ತೋ ಅಷ್ಟೊತ್ತುವರೆಗೂ ಅವನಿಗೆ ಆನಂದದ, ಸಂತೋಷದ ಅನುಭವ ಇರುತ್ತೆ. ಒಬ್ಬರಿಗೆ ಐಸ್ ಕ್ರೀಮ್ ಇರಬಹುದು, ಒಬ್ಬರಿಗೆ ದೋಸೆ ಇರಬಹುದು, ಒಬ್ಬರಿಗೆ ಅಮೇರಿಕಾ ಇರಬಹುದು, ಒಬ್ಬರಿಗೆ ಕಾಶ್ಮೀರ ಇರಬಹುದು. ಎಲ್ಲೆಲ್ಲೋ ಯಾವ ಯಾವ ವಿಷಯಗಳಿಂದ ಅವರು ತಾತ್ಕಾಲಿಕ ಆನಂದವನ್ನು ಪಡೀತಾ ಇರ್ತಾರೆ. ಆದರೆ ಜೀವನದಲ್ಲಿ ಶಾಶ್ವತ ಆನಂದ ಪಡಿಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮ ಒಂದೇ ದಾರಿ. ಯಾಕೆ ಅಂತ ಹೇಳಿದ್ರೆ ಆಧ್ಯಾತ್ಮದಿಂದ ಸಿಗುವಂತಹ ಜ್ಞಾನದ ಆನಂದ ಯಾವುದೇ ಒಂದು ವಿಷಯಕ್ಕೆ, ವಸ್ತುವಿಗೆ ಸೇರ್ಪಡೆ ಆಗಿರುವುದಿಲ್ಲ. ಈ ಜ್ಞಾನ ನಮಗೇನು ತೋರಿಸ್ಕೊಡುತ್ತೆ ಅಂದರೆ, ಈ ಆನಂದವನ್ನು, ಸಂತೋಷವನ್ನು ವಿಷಯಗಳಲ್ಲಿ ಎಲ್ಲರೂ ಹುಡುಕ್ತಾ ಇದ್ದಾರಲ್ಲ, ಆ ಆನಂದ ನಮ್ಮ ಒಳಗಡೆನೇ ಇದೆ. ನಮ್ಮ ನಿಜ ಸ್ವರೂಪ ಆ ಆನಂದ ಅನ್ನುವಂತಹ ಜ್ಞಾನ ಆಧ್ಯಾತ್ಮ ತೋರಿಸ್ಕೊಡುತ್ತೆ. ಎಷ್ಟೋ ಸರ್ತಿ ಕೆಲವರು ತಮ್ಮ ಸ್ಪೆಕ್ಸನ್ನು ತಲೆಯ ಮೇಲೆ ಹಾಕ್ಕೊಂಡು ಬೇರೆ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಕೊನೆಗೆ ಗೊತ್ತಾಗುತ್ತೆ ಆ ಸ್ಪೆಕ್ಸು ಅವರ ತಲೆ ಮೇಲೆ ಇದೆ ಅಂತ. ಕೆಲವೊಮ್ಮೆ ಹಾಕ್ಕೊಂಡಿರುವಂತಹ ಆಭರಣವನ್ನು ಕಳೆದು ಹೋಗಿದೆಯೋ, ಎಲ್ಲೋ ಇಟ್ಟಿದ್ದೀವಿ ಅಂತ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಕೊನೆಗೆ ತಮ್ಮ ಕೊರಳಲ್ಲೇ ಆ ಸರ ಇದೆ ಅನ್ನುವಂಥ, ಆ ಆಭರಣ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದೇ ರೀತಿ ಸಂತೋಷ, ಆನಂದ ಅಲ್ಲಿದೆ, ಇಲ್ಲಿದೆ ಅಂತ ಎಲ್ಲ ಕಡೆ ಹುಡುಕ್ತಾ ಹೋಗ್ತೀವಿ. ಆದರೆ ಕೊನೆಗೆ ಒಬ್ಬ ಜೀವಿಯ, ವ್ಯಕ್ತಿಯ ಜೀವನದಲ್ಲಿ ಗೊತ್ತಾಗುತ್ತೆ ಆ ಆನಂದ ಅಲ್ಲೆಲ್ಲೋ ಇಲ್ಲ, ತಮ್ಮ ಒಳಗಡೆನೇ ಇದೆ ಅನ್ನುವಂಥದ್ದು. ನಿಮ್ಮ ಅನುಭವದಲ್ಲೂ ಕೂಡ ಇದಿರಬಹುದು. ನಾವು ಮನೆಯಲ್ಲಿ ಅಷ್ಟೊಂದು ಆನಂದ, ಸಂತೋಷ ಇಲ್ಲ ಅಂತ ಹೊರ ದೇಶಗಳ, ಹೊರ ಪ್ರಾಂತಗಳ ಒಂದು ಪಯಣಕ್ಕೆ ಹೋಗ್ತೀವಿ, ಒಂದು ಪ್ರವಾಸಕ್ಕೆ ಹೋಗ್ತೀವಿ. ಪ್ರವಾಸದ 7 ದಿನ 10 ದಿನ ಕಳೆದ ನಂತರ ನಮಗನ್ಸುತ್ತೆ ಯಾವಾಗಪ್ಪ ನಮ್ಮ ಮನೆಗೆ ಬಂದು ಸೇರ್ತೀವಿ ಅಂತ. ಅರೆ, ಮನೆಯಿಂದ ನಾವು ಹೊರಗಡೆ ಹೋಗಿದ್ದೇ ಸಂತೋಷಕ್ಕೋಸ್ಕರ, ಆನಂದಕ್ಕೋಸ್ಕರ. ಮನೆಯಲ್ಲಿ ಬೇಜಾರಾಗ್ತಿದೆ, ಮನೆಯಲ್ಲಿ ಅಷ್ಟೊಂದು ಆನಂದ ಇಲ್ಲ ಅಂತ ಹೊರಗಡೆ ಹೋಗಿದ್ದೀವಿ. ಮತ್ತೆ ಅದೇ ಮನೆಗೆ ಯಾಕೆ ವಾಪಸ್ ಬರಬೇಕು ಅಂತ ಚಡ್ಪಡಿಸ್ತಾ ಇದ್ದೀವಿ. ವಿಶೇಷವಾದ ಆಹಾರ ತಿನ್ನಬೇಕು ಅಂತ ಬೇರೆ ಬೇರೆ ಪ್ರದೇಶಗಳಿಗೆ, ಪ್ರಾಂತಗಳಿಗೆ ಹೋಗ್ತೀವಿ. ಮತ್ತೆ ಮನೆಯಲ್ಲೇ ಮೊಸರನ್ನ ತಿನ್ನಬೇಕು ಅನ್ನುವಂತಹ ಒಂದು ಆಸೆ ಅವನಿಗೆ ಯಾವುದೋ ಪ್ರಾಂತದಲ್ಲಿ ಮೂಡುತ್ತೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ಆನಂದ ನಮ್ಮ ಒಳಗಡೆನೇ ಇದೆ, ಆದರೆ ಎಲ್ಲೆಲ್ಲೋ ಹುಡುಕ್ತಾ ಇದ್ವಿ.
ಹೇಗೆ ಮನೆಯಲ್ಲೇ ಆನಂದವನ್ನು ಕಂಡುಕೊಳ್ಳಬಹುದು, ಆದರೆ ಮನೆಯಲ್ಲೇ ಆನಂದವನ್ನು ಕಂಡುಕೊಳ್ಳದೆ ಸಿನಿಮಾ ಇರಬಹುದು, ಅಥವಾ ಯಾವುದೋ ವಿಹಾರ ಇರಬಹುದು, ಅಥವಾ ಒಂದೊಂದು ಯಾತ್ರೆ ಇರ್ಬೋದು, ಜಾತ್ರೆ ಇರ್ಬೋದು, ಎಲ್ಲೆಲ್ಲೋ ಹೋಗ್ತೀವಿ. ಕೊನೆಗೆ ಮನೆಯಲ್ಲೇ ಆನಂದ ಇದೆ ಅನ್ನುವಂಥ ಅನುಭವ ಯಾವುದೋ ಒಬ್ಬ ವ್ಯಕ್ತಿಗೆ ಆಗಬಹುದು. ಅದೇ ರೀತಿ ಆಧ್ಯಾತ್ಮದಲ್ಲಿ ಆನಂದ ನಮ್ಮೊಳಗಡೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಈ ವಿಷಯ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಅವಶ್ಯಕತೆ ಇದೆ. ಯಾವುದೇ ಒಂದು ವಿದ್ಯೆ ನಮಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ಹೇಗೆ ಗಣಿತ ತಿಳ್ಕೊಳ್ಬೇಕು, ವಿಜ್ಞಾನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಬ್ಬ ಗುರುವಿನ ಅವಶ್ಯಕತೆ ಇದೆಯೋ, ಅದೇ ರೀತಿ ಆಧ್ಯಾತ್ಮ ಜ್ಞಾನವನ್ನು ತಿಳಿಬೇಕು, ನಮ್ಮೊಳಗಡೆ ಇರುವಂತಹ ಆನಂದವನ್ನು, ಸಂತೋಷವನ್ನು, ಪರಮಾನಂದವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಒಬ್ಬ ಗುರುವಿನ ಅಗತ್ಯ ಇದೆ. ಆ ಗುರು ಏನು ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ಪ್ರಥಮವಾಗಿ ಹೇಳಿರುವಂತಹ ಶ್ಲೋಕದಲ್ಲೇ ಇದೆ. ನಮ್ಮ ಕಣ್ಣು ಅಜ್ಞಾನದ ಪೊರೆಯಿಂದ ಮುಚ್ಚಿಬಿಟ್ಟಿದೆ. ಆ ಅಜ್ಞಾನ ಅನ್ನುವಂತಹ ಒಂದು ಪೊರೆ ನಮ್ಮ ಕಣ್ಣಿನ ಮುಂದೆ ಇದೆ. ಆ ಅಜ್ಞಾನ ಅನ್ನುವಂಥ ಪೊರೆಯಿಂದ ಜಗತ್ತಿನಲ್ಲಿ ಏನು ನಿಜ ಸ್ವರೂಪ ಏನಿದೆಯೋ, ವಾಸ್ತವ್ಯವಾಗಿ ಏನಿದೆಯೋ ನಮಗೆ ಕಾಣಿಸ್ತಾ ಇಲ್ಲ. ಏನಿದೆಯೋ ಅದನ್ನು ಬಿಟ್ಟು ಇನ್ನೇನೋ ನೋಡ್ತಾ ಇದ್ವಿ. ಈ ಅಜ್ಞಾನ ಅನ್ನುವಂಥ ಪೊರೆಯನ್ನು ಜ್ಞಾನ ಅನ್ನುವಂಥ ಒಂದು ಶಲಾಕ, ಒಂದು ಇನ್ಸ್ಟ್ರೂಮೆಂಟ್ ಇಂದ ಆ ಸದ್ಗುರು, ಆ ಗುರು ಅನ್ನುವಂಥ ವ್ಯಕ್ತಿ ತೆಗೆದುಹಾಕ್ತಾನೆ. ಆ ಅಜ್ಞಾನ ಅನ್ನುವಂಥ ಪೊರೆಯ ನಾಶ ಆದಮೇಲೆ ನಮಗೆ ನಿಜವಾದ ದೃಷ್ಟಿ ಸಿಗುತ್ತೆ. ಜಗತ್ತನ್ನು ನೋಡುವಂತಹ ನಿಜವಾದ ದೃಷ್ಟಿಕೋನ ಸಿಗುತ್ತೆ. ಅದೇ ಆ ಗುರು ಮಾಡುವಂತಹ ಕೆಲಸ. ನಮ್ಮ ಜೀವನದಲ್ಲಿ ಗುರು ಆ ಅಜ್ಞಾನ ಅನ್ನುವಂಥ ಪೊರೆಯನ್ನು ನಾಶ ಮಾಡಿಬಿಡ್ತಾನೆ. ಸಂಸ್ಕೃತದಲ್ಲಿ ಗುರು ಅನ್ನುವಂಥ ಪದಕ್ಕೆ ಇನ್ನೊಂದು ಸಮಾನ ಪದ ಇದೆ. ಗುರುವಿಗೆ ದೇಶಿಕ ಅನ್ನುವಂತಹ ಕೂಡ ಹೆಸರಿದೆ. ದೇಶಿಕ, ದಿಶತಿ, ಯಾರು ತೋರಿಸ್ತಾನೋ ಅವನು ದೇಶಿಕ. ಯಾರು ನಮ್ಮ ನಿಜ ಸ್ವರೂಪವನ್ನು ತೋರಿಸ್ತಾನೋ ಅವನೇ ಗುರು. ಗುರು ಯಾವುದೋ ಇಲ್ಲದೇ ಇರುವಂತಹ ಒಂದು ವಸ್ತುವನ್ನು, ಇಲ್ಲದೇ ಇರುವಂಥ ಒಂದು ವಿಷಯವನ್ನು ಚಮತ್ಕಾರದಿಂದ ಪ್ರಕಟಣೆ ಮಾಡೋಲ್ಲ. ಗುರು ನಮ್ಮೊಳಗಡೆ ಇರುವಂತಹ ಆಧ್ಯಾತ್ಮ ಚಿಲುಮೆ, ಶಾಂತಿ ಸ್ವರೂಪ, ಆನಂದದ ಗಣಿ, ಆನಂದದ ಒಂದು ಜಲಾಶಯ ಏನಿದೆಯೋ ಅದನ್ನು ತೋರಿಸ್ಕೊಡ್ತಾನೆ. ನಾವೆಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ, ಆದರೆ ಕೊನೆಗೆ ಆ ಗುರು ತೋರಿಸ್ಕೊಡ್ತಾನೆ. ಆ ಆನಂದ ನಮ್ಮ ಹೃದಯದ ಒಳಗಡೆನೇ ಇದೆ, ಬೇರೆ ಎಲ್ಲೂ ಇಲ್ಲ ಅಂತ. ಹಾಗಿದ್ರೆ ನಮ್ಮೊಳಗಡೆ ಇರುವಂತಹ ಈ ಆನಂದವನ್ನು ಹೇಗೆ ತಿಳ್ಕೊಳ್ಬೇಕು? ಅದಕ್ಕೆ ಒಂದು ಸಾಧನಾ ಮಾರ್ಗವಿದೆ. ಆ ನಮ್ಮ ದೃಷ್ಟಿಕೋನ ಯಾವಾಗಲೂ ಕೂಡ ಬಹಿರ್ದೃಷ್ಟಿಕೋನ, ಹೊರಗಡೆ ಪ್ರಪಂಚದ ಕಡೆಯೇ ಎಲ್ಲ ಇಂದ್ರಿಯಗಳು ಕೂಡ ಇರುವಂಥದ್ದು, ಬಾಹ್ಯೇಂದ್ರಿಯಗಳು. ಆ ಇಂದ್ರಿಯಗಳ ದೃಷ್ಟಿಕೋನ ಆಂತರಿಕವಾಗಬೇಕು. ನಮ್ಮ ಒಳಗಡೆ ನಾವು ನೋಡಿಕೊಳ್ಳುವಂತಹ ದೃಷ್ಟಿಕೋನ ನಮಗೆ ಸಿಗಬೇಕು. ಅದು ಆಧ್ಯಾತ್ಮದ ಗ್ರಂಥಗಳು ಎಲ್ಲವೂ ಕೂಡ ತೋರಿಸ್ಕೊಡುತ್ತೆ. ಈ ದೃಷ್ಟಿಕೋನ ಬದಲಾಗಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ನಮ್ಮ ಒಳಗಡೆ ಇರುವಂತಹ ಆನಂದ ಇಲ್ಲೇ ಇದೆ, ಪ್ರತಿನಿತ್ಯವೂ ಇದೆ. ಅದು ಯಾವತ್ತೋ ಬಂದು ಹೋಗುವಂತಹ ಒಂದು ತಾತ್ಕಾಲಿಕ ಆನಂದ ಅಲ್ಲ, ಪ್ರತಿನಿತ್ಯವೂ ಇಲ್ಲಿದೆ ಅನ್ನುವಂಥ ಗೋಚರ ನಮಗೆ ಆಗುತ್ತೆ. ಆ ಗೋಚರ ಆಗುವುದಕ್ಕೆ ಮಾರ್ಗದರ್ಶಕ ಗುರು. ಗುರುವಿಗೆ ಸನಾತನ ಧರ್ಮದಲ್ಲಿ ಬಹಳ ಮುಖ್ಯವಾದ ಸ್ಥಾನ ಇದೆ. ಯಾವುದೇ ಪರಂಪರೆ, ಯಾವುದೇ ಆಧ್ಯಾತ್ಮ ಪರಂಪರೆ, ಯಾವುದೇ ಪರಂಪರೆಯಲ್ಲೂ ಕೂಡ ನೀವು ನೋಡಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಗುರುವಿಗೆ ಮುಖ್ಯವಾದ ಸ್ಥಾನವಿದೆ. ಎಲ್ಲ ಧರ್ಮಗಳಲ್ಲೂ ಕೂಡ ಗುರು ಅನ್ನುವಂಥ ಒಂದು ಸ್ಥಾನ ಇದ್ದೇ ಇದೆ. ಅದರಲ್ಲೂ ಕೂಡ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪ್ರಾಂತದಲ್ಲೂ, ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಅನೇಕ ವ್ಯಕ್ತಿತ್ವಗಳು, ಗುರುಗಳು ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ನಾವು
ಸಿಖ್ ಪಂಗಡಗಳು ನೋಡ್ಬೋದು, ಹಲವಾರು ಗುರುಗಳು. ಸನಾತನ ಧರ್ಮದಲ್ಲಿ ನೋಡಬಹುದು ಹಲವಾರು ಗುರುಗಳು. ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು. ಯಾಕೆ ಅವನಿಗೆ ಜಗದ್ಗುರು ಅನ್ನುವಂಥ ಪದ ಶ್ರೀಕೃಷ್ಣನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವನು ಕೊಟ್ಟಿರುವಂತಹ ಎಲ್ಲ ವಿದ್ಯೆ, ಅವನು ಕೊಟ್ಟಿರುವಂತಹ ಎಲ್ಲ ಮೌಲ್ಯಗಳು ಎಲ್ಲರಿಗೂ ಹೊಂದುತ್ತೆ. ಭಗವದ್ಗೀತೆಯ ವಿಷಯಗಳು, ಭಗವದ್ಗೀತೆಯಲ್ಲಿ ಹೇಳಿರುವಂತಹ ತತ್ವದ ಚಿಂತನೆ ಎಲ್ಲರಿಗೂ ಹೋಲುತ್ತೆ. ಅದು ಯಾವುದೋ ಒಂದು ಪಂಗಡದವರು ಮಾತ್ರ ನಡೆಸಬೇಕು ಅನ್ನುವಂಥದ್ದಿಲ್ಲ, ಅದು ಪುರುಷರು ಮಾತ್ರ ನಡೆಸುವಂತಹ ಸಾಧನೆ ಅನ್ನುವಂಥದ್ದಲ್ಲ, ಅಥವಾ ಸ್ತ್ರೀಯರಿಗೆ ಮಾತ್ರ ಒಳಗೊಂಡಿರುವಂತಹ ಸಾಧನೆ ಅನ್ನುವಂಥದ್ದಲ್ಲ. ಮಕ್ಕಳಿಗೆ, ಸ್ತ್ರೀಯರಿಗೆ, ಪುರುಷರಿಗೆ, ವೃದ್ಧರಿಗೆ ಎಲ್ಲರಿಗೂ ಇರುವಂತಹ ದೃಷ್ಟಿಕೋನ ಭಗವದ್ಗೀತೆಯಲ್ಲಿದೆ. ಶ್ರೀಕೃಷ್ಣ ಜಾಗತಿಕ ಸತ್ಯಗಳನ್ನು ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಮತ್ತು ನಮ್ಮ ನಿಜ ಸ್ವರೂಪವನ್ನು, ಆನಂದ ಎಲ್ಲೆಲ್ಲೋ ಇಲ್ಲ, ನಮ್ಮೊಳಗಡೆನೇ ಇದೆ ಅನ್ನುವಂಥ ಒಂದು ಜ್ಞಾನವನ್ನು ಶ್ರೀಕೃಷ್ಣ ಕೊಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಜಗದ್ಗುರು ಅನ್ನುವಂತಹ ಪದವಿಯನ್ನು, ಹೆಸರನ್ನು ಕೊಟ್ಟಿದ್ದೀವಿ. ಸನಾತನ ಧರ್ಮದಲ್ಲಿ ಗುರು ಅನ್ನುವಂತಹ ಪದ ಸಾಮಾನ್ಯವಾಗಿ ಎಷ್ಟೋ ಸರ್ತಿ ಬಳಸ್ತಾ ಇದ್ದೀವಿ. ಆದರೆ ಗುರು ಅನ್ನುವಂಥ ಪದದ ಅರ್ಥ ನೋಡೋಣ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಗುಕಾರಸ್ತ್ವಂಧಕಾರೋ ವೈ ಋಕಾರಸ್ತನ್ನಿವರ್ತಕಃ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ. ಹಾಗಿದ್ರೆ ಗುರು ಅಂದರೆ ಏನು? ಯಾರನ್ನ ನಾವು ಗುರು ಅಂತ ಕರಿಬೇಕು? ಸಾಧಾರಣವಾಗಿ ಯಾರನ್ನೋ ಮಾಮೂಲಿಯಾಗಿ ವ್ಯವಹಾರದಲ್ಲಿ ಕರಿಬೇಕಾದರೂ ಕೂಡ ಗುರು ಇಲ್ಲಿ ಬಾ ಅಂತ ನಾವು ಕರೆದು ಬಿಡ್ತೀವಿ. ಆದರೆ ತಪ್ಪು. ಆ ರೀತಿ ಉನ್ನತವಾದ ಪದಗಳನ್ನು ಬಹಳ ಸಾಧಾರಣವಾಗಿ ನಾವು ಬಳಸಬಾರ್ದು. ಹಾಗಿದ್ರೆ ಗುರು ಅನ್ನುವಂಥ ಪದದ ಅರ್ಥ ಏನು? ಗುರು ಅನ್ನುವಂಥ ಪದದಲ್ಲಿ 2 ಅಕ್ಷರಗಳಿದೆ, ಗು ಮತ್ತು ರು. ಗುಕಾರಸ್ತ್ವಂಧಕಾರೋ ವೈ. ಗುಕಾರ ಅಂಧಕಾರವನ್ನು ಸೂಚಿಸುತ್ತೆ. ತನ್ನಿವರ್ತಕಃ. ಋಕಾರ ಆ ಅಂಧಕಾರವನ್ನು ತೆಗೆದುಹಾಕುವಂತಹ ಶಕ್ತಿಯನ್ನು ಸೂಚಿಸುತ್ತೆ. ಯಾರು ನಮ್ಮ ಮನಸ್ಸಿನಲ್ಲಿರುವಂತಹ ಅಂಧಕಾರವನ್ನು, ಅಜ್ಞಾನವನ್ನು ತೊಲಗಿಸುವಂತಹ ಶಕ್ತಿ ಯಾರಲ್ಲಿದೆಯೋ ಅವನನ್ನು ಗುರು ಅಂತ ಕರೀತಾರೆ. ಗುರು ಸೂರ್ಯನ ಸಮ. ಎಲ್ಲರಿಗೂ ಕೂಡ ಸೂರ್ಯ ಬೆಳಕನ್ನು ಕೊಡ್ತಾ ಹೋಗ್ತಾನೆ. ಅದೇ ರೀತಿ ಒಬ್ಬ ಗುರು ಜ್ಞಾನವನ್ನು ಎಲ್ಲ ಕಡೆ ಚೆಲ್ತಾ ಹೋಗ್ತಾನೆ. ಅದೇ ಆ ಗುರು ಮಾಡುವಂತಹ ಒಂದು ಮಹತ್ ಕಾರ್ಯ. ಸನಾತನ ಧರ್ಮದಲ್ಲಿ ಎಲ್ಲ ಗುರುಗಳು ಎಲ್ಲ ಪ್ರದೇಶದಲ್ಲಿ ಓಡಾಡಿ ಆ ಜ್ಞಾನ ಅನ್ನುವಂತಹ ಬೀಜವನ್ನು ಎಲ್ಲ ಕಡೆ ಕೂಡ ಹಾಕಿದ್ದಾರೆ. ಆ ಬೀಜಕ್ಕೆ ಯಾರು ನೀರು ಮತ್ತು ಬೆಳಕನ್ನು ಕೊಟ್ಟು ಆ ಅಧ್ಯಾತ್ಮ ಅನ್ನುವಂತಹ ಗಿಡವನ್ನು ತಮ್ಮಲ್ಲಿ ತಾವು ರೂಢಿಸ್ಕೊಂಡು ಬೆಳೆಸ್ಕೊಳ್ತಾರೋ ಅವರು ಮೋಕ್ಷ, ಆನಂದವನ್ನು ಇದೇ ಜನ್ಮದಲ್ಲಿ, ಇದೇ ಜೀವನದಲ್ಲಿ ಕಂಡುಕೊಳ್ಬಹುದು. ಅದಕ್ಕೆ ಆಧ್ಯಾತ್ಮದ ಪಥದಲ್ಲಿ ನಾವು ಸಾಗಬೇಕು. ಆ ಆಧ್ಯಾತ್ಮ ಪಥದಲ್ಲಿ ಮಾರ್ಗದರ್ಶಕ ಗುರು. ಹೇಗೆ ನಾವು ಕಾರ್ನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ GPS ಮ್ಯಾಪ್ ಹಾಕ್ತೀವೋ, ಆ ರೀತಿ ಗುರು ನಮಗೆ ಆಧ್ಯಾತ್ಮದ ಪಥದಲ್ಲಿ ದಾರಿಯನ್ನು ತೋರಿಸ್ತಾನೆ. ಸಾಧಾರಣವಾಗಿ ಒಂದು ಮ್ಯಾಪನ್ನೇ ನಾವು ಬಳಸ್ಕೊಳ್ತಾ ಇರಬೇಕಾದ್ರೆ ಆಧ್ಯಾತ್ಮ ಜೀವನದಲ್ಲಿ ಗುರುವಿನ ಅಗತ್ಯ ಬಹಳಷ್ಟಿರುತ್ತೆ. ಯಾರಿಗೆ ಗುರು ಇರ್ತಾನೋ ಅವರು ಆ ಜೀವನದಲ್ಲಿ ಆನಂದವನ್ನು ಪಡ್ಕೊಳ್ತಾರೆ. ಆಚಾರ್ಯವಾನ್ ಪುರುಷೋ ವೇದಃ ಅಂತ ವೇದಗಳು ಕೂಡ ಹೇಳಿದೆ. ಹರಿ ಓಂ ತತ್ಸತ್.